ಬಟ್ ಇವಾಗ ಎಷ್ಟೋ ಬಿಲ್ಡಿಂಗ್ ನೋಡ್ತಿದೀವಿ ನಾವು ಬೆಂಗಳೂರಲ್ಲಿ. ಹೈ ರೈಸ್ ಬಿಲ್ಡಿಂಗ್ಸ್ ಎಲ್ಲ ಒಂದ್ 20 ಫ್ಲೋರು ಎಷ್ಟೋ ಫ್ಲೋರ್ ಕಟ್ಟಿರ್ತಾರೆ, ಎಲ್ಲವೂ ಸ್ಟಾಪ್ ಆಗಿ ಹೋಗಿದೆ. ಮೆಟ್ರೋದಲ್ಲಿ ಹೊರಟ್ರೆ ನಮಗೆ ಎಲ್ಲಾ ಕಡೆನೂ ಕ್ರೇನ್ಗಳು ಹಂಗೆ ನಿಂತಿರೋದು ಕಾಣುತ್ತೆ. ಈಗ ಕಸ್ಟಮರ್ ಆಲ್ರೆಡಿ ಪ್ರೀ ಸೇಲ್ಸ್ ಅಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಕೊಟ್ಬಿಟ್ಟಿರ್ತಾರೆ, ಇವಾಗ ಆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿಲ್ಲ. ವಾಟ್ ನೆಕ್ಸ್ಟ್? ರೇರಾ ವೆಬ್ಸೈಟ್ಗೆ ಹೋದ್ರೆ ರೇರಾ ನಂಬರ್ ಅನ್ನೋದಿರುತ್ತೆ. ಮೋರ್ ದ್ಯಾನ್ 8 ಫ್ಲಾಟ್ಸ್ ಅಥವಾ 5,000 to 10,000 ಸ್ಕ್ವೇರ್ ಫೀಟ್ ಮೇಲೆ ಹೋದಾಗ ನಾವು ರೇರಾ ಕಂಪಲ್ಸರಿ ಆಗುತ್ತೆ. ಆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿದ್ರೆ ರೇರಾ ನಂಬರ್ನ ಇನ್ಪುಟ್ ಮಾಡಿ, ಅಥವಾ ಪ್ರಾಜೆಕ್ಟ್ ನೇಮ್ ಕೂಡ ಇನ್ಪುಟ್ ಮಾಡ್ಬೋದು. ಇಂಥ ಬಿಲ್ಡರು ಪ್ರಾಜೆಕ್ಟ್ ನೇಮ್ ಇನ್ಪುಟ್ ಮಾಡ್ತಿದ್ದಂಗೆ ಪ್ರಾಜೆಕ್ಟ್ದು ಫುಲ್ ಡೀಟೇಲ್ಸ್ ಬರುತ್ತೆ. ಪ್ರಾಜೆಕ್ಟ್ ನೇಮ್ ಆಗಿರ್ಬೋದು, ಪ್ರಾಜೆಕ್ಟ್ ಎಲ್ಲಿಂದ ಫಂಡ್ ಆಗ್ತಾ ಇದೆ, ಲ್ಯಾಂಡ್ ವ್ಯಾಲ್ಯೂ ಏನು, ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ಏನು, ಎಷ್ಟು ಸೇಲ್ ಆಗಿದೆ, ಆಮೇಲೆ ಅದರದ್ದು GPS ಲೊಕೇಶನ್ನು, ಅದು ಫುಲ್ಲು ಟ್ರಾನ್ಸ್ಪರೆಂಟ್ ವೇಲ್ ವರ್ಕ್ ಆಗುತ್ತೆ. ಅದನ್ನು ಉಪಯೋಗಿಸಿ ಕೂಡ ಬಿಲ್ಡರ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ನ ಯಾರು ಬೇಕಾದರೂ ಮಾಡ್ಕೊಬೋದು. ಆ ರೇರಾ ರೆಗ್ಯುಲೇಷನ್ಸ್ ಎಲ್ಲ ಬಂದಮೇಲಿಂದ ಟ್ರಾನ್ಸ್ಪರೆನ್ಸಿ ಅನ್ನೋದು ಜಾಸ್ತಿ ಆಗಿದೆ. ಇದು ರೇರ್ ಆಗಿ ಬಂದರೆ ಅಗೇನ್ ಕಮಿಂಗ್ ಬ್ಯಾಕ್ ಟು ನಾನು ಮಾತಾಡ್ತಾ ಇರೋ ಸ್ಮಾಲ್ ಜಾಯಿಂಟ್ ವೆಂಚರ್ಸಲ್ಲಿ ಈ ಕ್ವಾಲಿಟಿ